ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಇಂದು ಮರೆಯಲಾಗದ ದಿನ. ಮೂಡಾ ತನಿಖೆ ಎದುರಿಸುತ್ತಿರುವ ಸಿಎಂ ಕುಟುಂಬಕ್ಕೆ ಹೈಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಪತ್ನಿ ಸಚಿವ ಬೈರತಿ ಸುರೇಶ್ಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ಜಾರಿಗೊಳಿಸಿತ್ತು. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದ ಸಿಎಂ ಪತ್ನಿ ಪಾರ್ವತಿ ಹಾಗೂ ಸಚಿವ ಬೈರತಿ ಸುರೇಶ್ಗೆ ಇಡಿ ಸಮನ್ಸ್ ಜೊತೆಗೆ ಸಿಎಂ ಪತ್ನಿ ವಿರುದ್ಧ ತನಿಖೆಯನ್ನೇ ಹೈಕೋರ್ಟ್ ರದ್ದುಗೊಳಿಸಿದೆ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯರವರ ಪತ್ನಿ ಪರ ವಾದ ಮಂಡಿಸಿದ್ದ ಹಿರಿಯ ವಕೀಲ ಸಂದೇಶ್ ಚೌಟಾ ಈ ಪ್ರಕರಣ ಇಡಿ ವ್ಯಾಪ್ತಿಗೆ ಬರೋದಿಲ್ಲ, ಇಲ್ಲಿ ಯಾವುದೇ ಸಂಪತ್ತು ಮುಚ್ಚಿಟ್ಟಿಲ್ಲ, ಹಾಗಾಗಿ ಈ ಕೇಸ್ ಇಡಿ ವ್ಯಾಪ್ತಿಗೆ ಬರೋದಿಲ್ಲ, ಜೊತೆಗೆ ಇಡಿ ಲೋಕಾಯುಕ್ತ ಎಫ್ಐಆರ್ ದಾಖಲಿಸಿದ 4 ದಿನಗಳ ಬಳಿಕ ಇಸಿಐಆರ್ ದಾಖಲಿಸಿದೆ, ಈಗಾಗಲೇ ಲೋಕಾಯುಕ್ತ ತನಿಖೆ ಪೂರ್ಣಗೊಳಿಸಿದೆ, ಇದನ್ನೇ ಇಡಿ ಪುನರಾವರ್ತಿಸುತ್ತಿದೆ, ಇಡಿ ಸಲ್ಲಿಸುತ್ತಿರುವ ಆಕ್ಷೇಪಣೆಯಲ್ಲಿ 14 ಸೈಟ್ ಸಂಪತ್ತೆಂದಿದೆ, ಮೂಡಾದ ಬೇರೆ ಸೈಟ್ಗಳನ್ನ ಇಡಿ ಜಪ್ತಿ ಮಾಡಿದೆ ಎಂದು ವಾದ ಮಂಡಿಸಿದ್ರು. ತೀರ್ಪನ್ನು ಕೊಟ್ಟಿದೆ. ಬೈರತಿ ಸುರೇಶ್ ಹಾಗೂ ಮುಖ್ಯಮಂತ್ರಿಗಳ ಪತ್ನಿಯವರ ವಿರುದ್ಧ ಇಡಿ ಪ್ರಕರಣ ಹಾಗೂ ಇಡಿ ಸಮನ್ಸ್ ಅನ್ನು ಮಾನ್ಯ ಹೈಕೋರ್ಟ್ ಕ್ವಾಶ್ ಮಾಡಿದೆ. ಇದು ಒಂದು ಮಹತ್ವದ ತೀರ್ಪು, ನಮ್ಮ ಪ್ರಜಾಪ್ರಭುತ್ವದ ಪರವಾದ ತೀರ್ಪು. ನಾವೆಲ್ಲ ವಕೀಲ ತಂಡ ಭಾಳ ಖುಷಿಯಾಗಿದ್ದೀವಿ. ನಾವು ಈ ಥರ ಒಂದು ತೀರ್ಪನ್ನು ಸ್ವಾಗತಿಸುತ್ತೇವೆ. ಈ ಇಡಿ ಪ್ರಕರಣ ಮೊದಲಿಂದ ಒಂದು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸುವ ಒಂದು ಪ್ರಕರಣ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಈ ಕೇಸಿನಲ್ಲಿ ಮನಿ ಲಾಂಡ್ರಿಂಗಿನ ಯಾವುದೇ ಅಂಶ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಅದೇ ಒಂದು ತೀರ್ಪು ಇಂದು ನ್ಯಾಯಾಲಯ ಕೊಟ್ಟಿದೆ. ನಾವಿನ್ನೂ ಆ ತೀರ್ಪನ್ನು ಸುದೀರ್ಘವಾಗಿ ಓದಬೇಕಾಗಿದೆ. ಆದರೆ ನಮಗೆಲ್ಲ ಖುಷಿಯಾಗಿದೆ. ಇಂದು ಮುಖ್ಯಮಂತ್ರಿಗಳು ಐತಿಹಾಸಿಕ ಬಜೆಟನ್ನು ಮಂಡಿಸಿದ್ದಾರೆ. ಇದು ನಮ್ಮ ಮಾರ್ಗದರ್ಶಕರಾದ AS ಪೊನ್ನಣ್ಣನವರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಯವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದಕ್ಕೆ ಪ್ರತಿವಾದ ಮಾಡಿದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್, ಮೂಡಾದಲ್ಲಿ ಪ್ರಭಾವಿಗಳು ಸೈಟ್ಗಳನ್ನು ಅವರ ಕುಟುಂಬ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಹೆಸರಲ್ಲಿ ನೋಂದಣಿ ಮಾಡಿದ್ದಾರೆ, ಹಾಗಾಗಿ ಸಚಿವ ಬೈರತಿ ಸುರೇಶ್ ಮಾಹಿತಿ ಕೇಳಿದೆ. ಖಾಸಗಿ ದೂರಿನಲ್ಲಿ 5,000 ಕೋಟಿ ಮೂಡಾ ಹಗರಣವನ್ನ ಪ್ರಸ್ತಾಪಿಸಲಾಗಿದೆ. ಈ ಖಾಸಗಿ ದೂರು ಆಧರಿಸಿ ಲೋಕಾಯುಕ್ತರು ಎಫ್ಐಆರ್ ದಾಖಲಿಸಿದ್ದಾರೆ. ಹೀಗಾಗಿ ಇದು ಕೇವಲ 14 ಸೈಟ್ಗಳಿಗೆ ಸಂಬಂಧಿಸಿದ ದೂರು ಮಾತ್ರವಲ್ಲ, ಮೂಡಾದ ಅಕ್ರಮಗಳ ದೂರಿನ ಬಗ್ಗೆ ಇಡಿ ತನಿಖೆ ನಡೆಸಿದೆ ಎಂದು ಪ್ರತಿವಾದ ಮಂಡಿಸಿದ್ರು. ಅಂದಹಾಗೆ ಇದೇ ವಿಚಾರವಾಗಿ DCM DK ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ರದ್ದು ಮಾಡಿ ಇಡಿ ಸಮನ್ಸ್ ಕೇಸ್ ಎರಡನ್ನೂ ಕೂಡ ರದ್ದು ಮಾಡಿದೆ. ಬೇರೆ ಕೇಸಲ್ಲಿ ಆಗಿತ್ತಲ್ಲ, ಅದಕ್ಕೆ ಮೂಡಕ್ಕೆ ಸಂಬಂಧಪಟ್ಟ ಪ್ರಕರಣ ಇವತ್ತು ಹೈಕೋರ್ಟ್ ಅಲ್ಲಿ ಇದ್ದು ಕೋರ್ಟ್ ಅದನ್ನ ಕೊಟ್ಟಿದ್ದು ತಪ್ಪು ಅಂತ ಹೇಳಿ ಮಾಡಿದೆ. ನೋಟಿಸ್ ಕೊಟ್ಟಿದ್ದು ತಪ್ಪು ಅಂತ ಒಂಥರ ಬಿಗ್ ರಿಲೀಫ್ ಅಂತ ನಾವು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದೀವಲ್ಲ, ರಾಜಕೀಯ ಪ್ರೇರಿತ ಅಂತ ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀವಿ. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಆದೇಶ ಕಾಯ್ದಿರಿಸಿತ್ತು. ಇಂದು ಹೈಕೋರ್ಟ್ ನ್ಯಾಯಾಧೀಶ ನಾಗಪ್ರಸನ್ನ ಪೀಠದಿಂದ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ಸಚಿವ ಬೈರತಿ ಸುರೇಶ್ ವಿರುದ್ಧ ಸಮನ್ಸ್ ರದ್ದು ಮಾಡಿದೆ. ಅಷ್ಟಲ್ಲದೆ ಸಿಎಂ ಪತ್ನಿ ಪಾರ್ವತಿ ವಿರುದ್ಧ ಇಡಿ ತನಿಖೆ ರದ್ದು ಮಾಡುವಂತೆ ಆದೇಶ ಹೊರಡಿಸಿದೆ. ಬಸವರಾಜ್ ಕುಂಬಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.